Hello everyone, dear diploma students. In this session, I'm going to discuss about matrix multiplication. So very important, as you all know, we are continuing with the engineering mathematics portion. This is the class number 3 in the unit of matrix and determinants. So chapter number 1 only, class number 3 agide. In class number 1 and class number 2 nalli ನಾವು basics of matrices and matrix types galeno and how to do the basic operation like addition, subtraction, scalar multiplication and transpose of matrix. But in this session let me continue with multiplication. So matrix galna multiplication ಮಾಡೋದು ಹೇಗೆ ಅಂತ. So multiplication ಮಾಡುವಂತಹ ವೇನ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ವೆರಿ ಫಸ್ಟ್ ವಾಟ್ ಯು ಮೀನ್ ಬೈ ಮ್ಯಾಟ್ರಿಕ್ಸ್ ಆಸ್ ವಿ ಸ್ಟಡಿಡ್ ಇನ್ ಅ ಪ್ರೀವಿಯಸ್ ಕ್ಲಾಸ್. ಸೊ ನಮ್ಗೆ ಗೊತ್ತಿದೆ ದ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್. ರೋಸ್ ಮತ್ತೆ ಕಾಲಮ್ಗಳಲ್ಲಿ ನಂಬರ್ಸ್ಗಳನ್ನ ಅರೇಂಜ್ ಮಾಡಿರ್ತೀವಿ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಒಂದು ಬ್ರಾಕೆಟ್ ಅಲ್ಲದು ಎನ್ಕ್ಲೋಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ನೀವೇನಾದ್ರೂ ಒಂದು ಮ್ಯಾಟ್ರಿಕ್ಸ್ ಅಂತ ಕರೆದ್ರೆ ಮ್ಯಾಟ್ರಿಕ್ಸ್ ಮೇ ಬಿ ಡಿಫೈನ್ಡ್ ಬೈ ಸೊ ಎ ಬಿ ಸಿ ಡಿ ಹೀಗೆ ಡಿಫೈನ್ ಬರೆದಿರ್ತೀವಲ್ಲ, ಮೇ ಬಿ 3 -2 4 5. ಸಿ ಅಬ್ಸರ್ವ್ ಯಾ. ಸೊ ದಿಸ್ ವಾಟ್ ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್. ಇಫ್ ದಿಸ್ ಇಸ್ ಎ ಮ್ಯಾಟ್ರಿಕ್ಸ್ ದೆನ್ ಲೆಟ್ ಬಿ ಕನ್ಸಿಡರ್ ಅನದರ್ ಮ್ಯಾಟ್ರಿಕ್ಸ್ ಬಿ. ಸೊ ಬಿ ಈಕ್ವಲ್ ಟು -2 7 1 8. ಸೊ ದಿಸ್ is another matrix. Here A and B are the matrix. What are the size of A matrix? Size ಅಂದ್ರೆ ಏನು? That is number of rows ಎಷ್ಟಿದಾವೆ, number of columns ಎಷ್ಟಿದಾವೆ. So in this regard, number of rows 2 rows into 2 column. Here also 2 rows into 2 column. Suppose dear friends, if you want to multiply these two, ಅಂದ್ರೆ A into B ಆಗುತ್ತೆ. That is a multiplication ಅಂತ ಕರಿತೀವಿ. Sir last class ಅಲ್ಲಿ ಕಲ್ತಿದ್ವಲ್ಲ ಅದೇನು? That is scalar multiplication. ಅಂದ್ರೆ suppose 2 into A where 2 is a constant, that constant is multiplying to A matrix. 2 ಅನ್ನೋದು ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ತಗೊಂಡೋಗಿ A ಗೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಮೇಲೆ ನಾನು ಕ್ವಶನ್ ಸಾಲ್ವ್ ಮಾಡಿದ್ದೆ. ಬಟ್ ಟುಡೇ ಏನ್ ಹೇಳ್ತಿದ್ದೀನಿ ಸರ್ ಅಂತ ಕೇಳಿದ್ರೆ ದಟ್ ಈಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಬಿಫೋರ್ ದಟ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಅದರಲ್ಲಿ A ಇಂಟು ಬಿ, ಬೇರ್ A ಇಸ್ ಎ ಮ್ಯಾಟ್ರಿಕ್ಸ್ ಇಂಟು ಬಿ ಇಸ್ ಎ ಮ್ಯಾಟ್ರಿಕ್ಸ್. ಅಂದ್ರೆ ಎನಿ ಟೂ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡುವುದು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಆಗುತ್ತೆ, ಮ್ಯಾಟ್ರಿಸಸ್ ಅಂತ ಕರಿತೀವಿ. ಸೊ ಲೆಟ್ಸ್ ಟೇಕ್ ಎ ಹೆಡಿಂಗ್ ದಟ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಈಸ್ ಫಾಲೋಡ್ by rows into column. rows into column ಈ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅದು ರನ್ ಆಗುತ್ತೆ. rows into columns ಹೀಗೆ ಹೋಗಬೇಕಾಗುತ್ತೆ. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಓಕೆ, ನಾನು ವಿತ್ ಎಕ್ಸಾಂಪಲ್ ಹೋದ್ರೆ ನಿಮಗೆ ಇನ್ನು ಬೆಟರ್ ಆಗಿ ಅರ್ಥ ಆಗುತ್ತೆ. ಸೊ ದ ರೀಸನ್ 2 4 3 -1 5 6 1 4 2. this is A matrix. And let's take another matrix. Let me call B. Okay, and B equal to 6 1 3 4 5 8. See, this is a B matrix. So what is the order of A matrix? Order of A matrix ಅಂತ ಹೇಳಿದ್ರೆ this is possible. So ಒಂದು ಕೆಲಸ ಮಾಡುವ, ಇದು ಬೇಡ, ಇನ್ನೊಂದು ಇಸ್ ಸಿಂಪಲ್ ಆಗೋಣ. 2 4 3 1 5 7. this is A matrix and here is B matrix. Okay, so what is the size or order of A matrix? There are 2 rows into 3 column. Coming to this B matrix ಅಲ್ಲಿ there are 3 rows into 2 column. Always we are representing rows into column, rows into column. So keep in your mind dear friends, we are following like rows into column. ಈ ಒಂದು ಸ್ಟ್ರಕ್ಚರ್ ಅಲ್ಲಿ ಫಾಲೋ ಮಾಡ್ತೀವಿ. That is what rows into column. ಇದೇ ಸ್ಟ್ರಕ್ಚರ್ ಇದು ಫಾಲೋ ಆಗುತ್ತೆ ಸರ್. That's very important ಆಗುತ್ತೆ. ಹೇಗೆ? So always you keep in your mind ಫಸ್ಟ್ ಮ್ಯಾಟ್ರಿಕ್ಸ್. ಸಪೋಸ್ ನಾನು ಈಗ ಫೈಂಡ್ ಮಾಡಬೇಕಾಗಿರೋದು ಎ ಬಿ. ಇನ್ ದಟ್ ಎ ಇಸ್ ಎ ಫಸ್ಟ್ ಮ್ಯಾಟ್ರಿಕ್ಸ್, ಬಿ ಇಸ್ ಎ ಸೆಕೆಂಡ್ ಒನ್. ಸೊ ಎ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ಕಾಲಮ್ ಅಂಡ್ ಬಿ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ರೋಸ್ ಶುಡ್ ಬಿ ಈಕ್ವಲ್. ಇದು ಹೇಗೆ ಬರ್ಕೋಬಹುದು ಅಂತ ಕೇಳಿದ್ರೆ, ಸೊ ಆರ್ ಇಂಟು ಸಿ ಬರೆಯೋ ಜಾಗದಲ್ಲಿ ನೀವು ಇನ್ನೂ ಅರ್ಥ ಆಗಲಿ ಅನ್ನೋ ಪರ್ಪಸ್ ಇಂದ ಎಂ ಇಂಟು ಎನ್ ಅಂತ ತಗೋಣ. ದಿಸ್ ಒನ್ ಲೆಟ್ ಬಿ ಕನ್ಸಿಡರ್ ಎನ್ ಇಂಟು ಪಿ ಅಂತ ತಗೋಣ. ಎಂ ಇಂಟು ಪಿ. ಸೊ ಇದು ಎಂ ಇಂಟು ಎನ್, ಇಲ್ಲಿ ಎನ್ ಇಂಟು ಪಿ. ಇಲ್ಲಿ ಏನು ಅರ್ಥ ಮಾಡ್ಕೊಂಡ್ರಿ, ಇಲ್ಲಿರುವಂತಹ ಎನ್ ದಿಸ್ ಎನ್ ಎರಡು ಸೇಮ್ ಇರಬೇಕು. ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಎನ್ ಅಂದ್ರೆ ಏನು, ಕಾಲಮ್. ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ rows should be equal. If such cases, then only we can multiply.
ಇಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡಕ್ ಬರಲ್ಲ ಸರ್. ಹಾಗಾದ್ರೆ ಹೇಗೆ ಸರ್ ತಗೊಳ್ತೀರಾ? ದ ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಅಂದ್ರೆ ಇದು ದಿಸ್ ಒನ್ ಹೀಗೆ ಹೋಗ್ಬೇಕು, ಇಲ್ಲಿ ಈಗ ಬರ್ಬೇಕು. ದಟ್ ಈಸ್ ಸ್ಟ್ರಕ್ಚರ್. ಇದಾದ್ಮೇಲೆ ಒನ್ಸ್ ಈ ಕಂಪ್ಲೀಟೆಡ್ ದಿಸ್ ಒನ್, ದೆನ್ ಅಗೇನ್ ದಿಸ್ ಒನ್ ವಿತ್ ದಿಸ್ ಒನ್, ಇದು ಇದೆಯಲ್ಲ ಅನದರ್ ಕಾಲಮ್. ಸೊ ದ ರೀಸನ್ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್. ನೆಕ್ಸ್ಟ್ ವಿಲ್ ಬಿ ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ವಿತ್ ಸೆಕೆಂಡ್ ಕಾಲಮ್. ಲೈಕ್ ದಟ್ ಯು ಸಪೋಸ್ ಟು ಪ್ರೊಸೀಡ್. ಸೊ ಹಾಗಾದ್ರೆ ಸರ್ ಏನಾಗುತ್ತೆ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಕೇಳ್ರಜ. ಸೊ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಎಂ ಇಂಟು ಎನ್, ಇಲ್ಲಿ ಎನ್ ಇಂಟು ಪಿ. ಯಾಕೆ ಸರ್ ಹೀಗೆ ಬರ್ದಿರ ಕೇಳಿದ್ರೆ ಎನ್ನು ಮತ್ತೆ ಇನ್ನು ಸೇಮ್ ಇರಲಿ ಅಂತ ಅಷ್ಟೇ. ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ ಅಂಡ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್. ಇಫ್ ಇಟ್ ಈಸ್ ಸೇಮ್ ದೆನ್ ಓನ್ಲಿ ವಿ ಕ್ಯಾನ್ ಮಲ್ಟಿಪ್ಲೈ. ಅಂದ್ರೆ ಎ ಬಿ ನ ಫೈಂಡ್ ಮಾಡಬಹುದು. ಸಿಂಪಲ್ ಆಗಿ ನೋಡಿ, ಈಗ ಎ ಇಂಟು ಬಿ ಫೈಂಡ್ ಮಾಡ್ಬೇಕಂದ್ರೆ ದಿಸ್ ಮ್ಯಾಚ್ ಆಗ್ಲೇಬೇಕು. ಈ ಒಂದು ಕಂಡೀಷನ್ಸ್ ಏನ್ ಬರ್ದಿಲ್ಲ, ಈ ಕಂಡೀಷನ್ ಮ್ಯಾಚ್ ಆಗಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಂಡೀಷನ್ ಸರ್? ದಿಸ್ ಕಂಡೀಷನ್ ಶುಡ್ ಮ್ಯಾಚ್. ಸೊ ಹಾಗಾದ್ರೆ ದೆನ್ ಹೌ ಟು ಮಲ್ಟಿಪ್ಲೈ? ಎಸ್, ಮಲ್ಟಿಪ್ಲೈ ಮಾಡೇ ಬೇಡ. ಹಾಗಾದ್ರೆ 2 4 3 1 5 7 ಎ ಇಂಟು ಏನಿದೆ ಸರ್? ಬಿ ಇದೆ. ಬಿ ಅಂದ್ರೆ 6 1 3 4 5 8 6 1 3 4 5 8. ಏನಾಗುತ್ತೆ ಸರ್ ಮಲ್ಟಿಪ್ಲಿಕೇಶನ್ ಮಾಡೋದು? ಫಸ್ಟ್ ಮ್ಯಾಟ್ರಿಕ್ಸ್ ರೋ, ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಕಾಲಮ್, ಹೀಗೆ ಪ್ರೊಸೀಡ್ ಮಾಡ್ಬೇಕು. ಈಗ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ದಟ್ ಈಸ್ ವಾಟ್? ರೋಸ್ ಇಂಟು ಕಾಲಮ್. ರೋಸ್ ಇಂಟು ಕಾಲಮ್. ಹಾಗಾದ್ರೆ ಏನಾಗುತ್ತೆ ಸರ್? 2 ಇಂಟು 6 ಹೀಗೆ ಮಲ್ಟಿಪ್ಲೈ ಮಾಡಬೇಕು. ಆಫ್ಟರ್ ದಟ್ 4 ಇಂಟು 3. ಇನ್ನ ಕಂಪ್ಲೀಟ್ ಆಯ್ತಾ ಫಸ್ಟ್ ಕಾಲಮ್? ಇಲ್ಲ ಸರ್, ನೋಡಿ ಹೀಗೆ ಬರ್ಬೇಕಂದ್ರೆ ಇನ್ನೂ ಒಂದಿದೆ, ಅದಿದೆ 3 ಇಂಟು 5. ಲೈಕ್ ಯು ಹ್ಯಾವ್ ಟು ಪ್ರೊಸೀಡ್. ಹಾಗೆ ಬರೆಯಕ್ಕೆ ಹೋದಾಗ ಏನಾಗುತ್ತೆ ಸರ್? ಇಲ್ಲಿ ಬರೆಯೋಣ. ಲೆಟ್ಸ್ ಟೇಕ್ ಆನ್ಸರ್ ಹಿಯರ್. ದಟ್ ಈಸ್ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ದಟ್ ಈಸ್ 2 ಇಂಟು 6. 2 ಇಂಟು 6. ನಾವು ಇಟ್ಸ್ ಕಂಪ್ಲೀಟೆಡ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಇಷ್ಟು ಮಾತ್ರ ಒಂದೇ ಎಲಿಮೆಂಟ್ ಕಂಪ್ಲೀಟ್ ಆಗಿದ್ದು. ನೆಕ್ಸ್ಟ್ ಎಲಿಮೆಂಟ್ ಹೋಗ್ಬೇಕಲ್ವಾ? ಅಂದ್ರೆ 4 ಇಂಟು 3. ಬಿಫೋರ್ ದಟ್ ಪ್ಲಸ್ 4 ಇಂಟು 3. ನೆಕ್ಸ್ಟ್ ಪ್ಲಸ್ ಅಗೇನ್ ಇಲ್ಲೇನಿದೆ? 3 ಇದೆ. 3 ಇಂಟು 5. ಸೊ 3 ಇಂಟು 5. ನೌ ಇಟ್ ಕಂಪ್ಲೀಟೆಡ್ ಫಸ್ಟ್ ರೋ ಫಸ್ಟ್ ಕಾಲಮ್. ಆಫ್ಟರ್ ದಿಸ್ ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಕಂಟಿನ್ಯೂ ಮಾಡ್ತೀರಾ. ಹಾಗಾದ್ರೆ ಏನಾಯ್ತು? 2 ಇಂಟು 1 ಪ್ಲಸ್ 4 ಇಂಟು 4 ಪ್ಲಸ್ 3 ಇಂಟು 8. ನೌ ಇಟ್ಸ್ ಕಂಪ್ಲೀಟೆಡ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಲ್ಸೋ. ಹೋಪ್ ಇಟ್ಸ್ ಕ್ಲಿಯರ್. ಬಿಟ್ವೀನ್ ಏನ್ ಬರುತ್ತೆ ಸರ್ ಕೇಳಿದ್ರೆ ಪ್ಲಸ್ ಬರುತ್ತೆ ರಜ ಅಷ್ಟೇ. ಈಗ ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ಇನ್ ದಿಸ್ ರಿಗಾರ್ಡ್ ಏನಾಗಬಹುದು? ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಅಂದ್ರೆ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್. ಫಸ್ಟ್ ಆಫ್ 1 ಇಂಟು 6. ಓಕೆ, ಪ್ಲಸ್ ನೆಕ್ಸ್ಟ್ ದಿಸ್ ಒನ್ ಇಂಟು ದಿಸ್ ಒನ್ 3 ಇಂಟು 5 ಇಂಟು 3. 5 ಇಂಟು 3 ಪ್ಲಸ್ 7 ಇಂಟು 5. 7 ಇಂಟು 5. ಆಫ್ಟರ್ ದಿಸ್ ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಹೋಗ್ಬೇಕಾಗತ್ತೆ. ದಟ್ ಈಸ್ 1 ಇಂಟು 1 ಪ್ಲಸ್ 5 ಇಂಟು 4 ಪ್ಲಸ್ 7 ಇಂಟು 8. ಸೊ ಸ್ಟ್ಯಾಂಡರ್ಡ್ ಆಗಿ ಎಲ್ಲವನ್ನು ಮಲ್ಟಿಪ್ಲೈ ಮಾಡೋ ಪ್ರೊಸೀಜರ್ನ ಬರ್ಬಿಟ್ಟಿದ್ದೀನಿ ಬೋರ್ಡಲ್ಲಿ. ಸರ್ ಇದು ಅವಶ್ಯಕತೆ ಇದೆಯಾ ಕೇಳಿದ್ರೆ ನೋ, ಬಟ್ ಯು ಕ್ಯಾನ್ ಡೈರೆಕ್ಟ್ಲಿ ಸಿ ಇಟ್ ಆಲ್ಸೋ. ಸಪೋಸ್ ಡಿಯರ್ ಫ್ರೆಂಡ್ಸ್ ಕಂಟಿನ್ಯೂ ಮಾಡೋಣ. ಇಲ್ಲಿ ಹೀಗೆ ಬಂದಾಗ ಏನಾಗುತ್ತೆ? 2 ಇಂಟು 6. 2 6 ಜಾ, ವಾಟ್ ಇಸ್ 2 6 ಜಾ? 12 ಪ್ಲಸ್ ನೆಕ್ಸ್ಟ್ ದಿಸ್ ಒನ್ ಇಂಟು ದಿಸ್ ಒನ್ 4 3 ಜಾ, 4 3 ಜಾ ಅಗೇನ್ 12 ಪ್ಲಸ್ ನೆಕ್ಸ್ಟ್ 3 ಇಂಟು 5 ಅಲ್ವಾ? 3 5 ಜಾ 15. ನಾವು ಇಟ್ಸ್ ಕಂಪ್ಲೀಟೆಡ್ ಫಸ್ಟ್ ಕಾಲಮ್. ಡೈರೆಕ್ಟ್ ಇದೇ ಸ್ಟೆಪ್ ಬರಿಬೋದು ನೀವು, ಬಟ್ ಅರ್ಥ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ನಾವು ಒಂದು ಕ್ವಶನ್ ಫುಲ್ ಬರ್ದಿದ್ದೀವಿ. ಆಫ್ಟರ್ ನೆಕ್ಸ್ಟ್ ಏನಾಯ್ತು? ಸೆಕೆಂಡ್ ಒನ್ ಬರುತ್ತಲ್ಲ, ದಿಸ್ ಒನ್ ಇಂಟು ದಿಸ್ ಒನ್ 2 ಇಂಟು 1. ಅಬ್ಸರ್ವ್ ಯಾ, 2 1 ಜಾ 2 ಪ್ಲಸ್ 4 ಇಂಟು 4 4 4 ಜಾ 16 ಪ್ಲಸ್ 4 ಇಂಟು 3 ಇಂಟು 8 3 8 ಜಾ 24. Now it's completed first or second column. Sir, ಇಲ್ಲಿ ಆದ್ಮೇಲೆ ಇಲ್ಲಿ ಇಲ್ಲ, there is no another column. So next we are proceeding with second row with first column. 1 into 6, 1 6 are 6 plus 5 3s are 15 plus ನೋಡಿ ಇಲ್ಲಿ 5 3s are 15 plus 7 5s are 35. Now next one ಯಾವ್ದು ಬರ್ಬೋದು ಸರ್? Second row into second column. Then 1 into 1 1 1s are 1 plus ನೋಡಿ ಇಲ್ಲಿ 1 1s are 1 plus 5 4s are 20 plus 7 8s are 54. Okay, so then we need to add these three. If you add what then answer, final answer, tell me. 12 plus 12 24, 24 plus 15 29 39, correct? Next
6 plus 16 plus 2, 16 plus 24, 4 plus 6, 10, 30, 42. ಓಕೆ, ಅಡಿಷನ್ ಪರ್ಫೆಕ್ಟ್ ಆಗಿ ಮಾಡ್ರಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. 6 plus 15 plus 35, 35, 40, 50, 56. ನೆಕ್ಸ್ಟ್ 20 plus 54, 74 plus 1, 75. ಎಸ್, ಸೊ ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಪ್ರೊಸೀಜರ್ ಡಿಯರ್ ಫ್ರೆಂಡ್ಸ್. ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ಟು ಹೇಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅನ್ನೋದು ಮಾತ್ರ ತೋರಿಸಿದ್ದೀನಿ. ಹೋಪ್ ಯು ಅಂಡರ್ಸ್ಟುಡ್. ಸರ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಅಬ್ಸರ್ವ್ ಮಾಡಿ, ಒಂದೇ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಮಾಡೋದು ಈಸಿ, ಕ್ಯಾಲ್ಕುಲೇಟರ್ ಇರುತ್ತೆ. ಸೊ ಇಲ್ಲಿರುವಂತಹ ಎಂ ಫಸ್ಟ್ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ಕಾಲಮ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಶುಡ್ ಬಿ ಸೇಮ್, ದೆನ್ ಓನ್ಲಿ ಐ ಕ್ಯಾನ್ ಮಲ್ಟಿಪ್ಲೈ. ಡಿಫ್ರೆಂಟ್ ಇತ್ತು ಅಂದ್ರೆ ಮಲ್ಟಿಪ್ಲೈ ಮೆಷರ್ ಮಾಡಕ್ ಬರಲ್ಲ, ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಎಲಿಮೆಂಟ್ ಇದು, ಇಲ್ಲಿ ಅಷ್ಟೇ ಇರಬೇಕಲ್ವಾ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ. ಇಫ್ ನಾಟ್ ಸ್ವಲ್ಪ ಡಿಫರ್ ಆಯ್ತು ಅಂದ್ರೆ ಆ ನಂಬರ್ ಸಿಗೋದೇ ಇಲ್ಲ, ಇಸ್ ನಾಟ್ ಪಾಸಿಬಲ್ ಟು ಮಲ್ಟಿಪ್ಲೈ. ಹಾಗಾಗಿ ಅಷ್ಟೇ, ಇನ್ನೆಂತ ಇಲ್ಲ. ನೆಕ್ಸ್ಟ್, ಹಾಗಾದ್ರೆ ಒನ್ ಮೋರ್ ಈಸ್, ಈಗ ನನಗೆ ಬಂದಿರೋ ಆನ್ಸರ್ ಯಾವುದು? 2 cross 2. ನೋಡಿ ಇಲ್ಲಿದೆ, ದಿಸ್ 2 ಈಸ್ ಹಿಯರ್, 2 cross 2 ಅಲ್ವಾ? ದ ಫಸ್ಟ್ 2 ಇಲ್ಲಿರುತ್ತೆ, ಇಲ್ಲಿರುವ 2 ಇಲ್ಲಿರುತ್ತೆ. ದಟ್ಸ್ ಇಟ್. ಓಕೆ, ಹೋಪ್ ಯು ಗಾಟ್ ಇಟ್. ಸೊ ಇಲ್ಲಿರುವಂತ ಎಂ ಇಂಟು ಎನ್ ಅಂತ ಕರಿತಿದ್ದೀನಲ್ಲ ನಾನು, ಎಂ ಇಂಟು ಪಿ ಆಗುತ್ತೆ. ದೆನ್ ಇಲ್ಲಿ ಬರೋದೇನು 2 cross 2 ಅಂದ್ರೆ ಏನದು? ಎಂ ಇಂಟು ಪಿ ಆಗಿರುತ್ತೆ. ಸೊ ದಟ್ ಇಸ್ ವಾಟ್. ಎನಿವೇ, ಹೋಪ್ ಯು ಗಾಟ್ ದ ಪ್ರೊಸೀಜರ್. ಸಪೋಸ್ ಡಿಯರ್ ಸ್ಟೂಡೆಂಟ್, ನಿಮ್ಗೆ ಏನಾದ್ರು ಈ ಪ್ರೊಸೀಜರ್ ಅಲ್ಲಿ ಡೌಟ್ ಇದೆ ಅಂದ್ರೆ ಬೆಟರ್ ಐ ರಿಕ್ವೆಸ್ಟಿಂಗ್ ವಿತ್ ಯು ಒನ್ಸ್ ಅಗೇನ್ ಸ್ಲೋನ್ ಆಗಿ ವಾಚ್ ಮಾಡಿ. ಇದೊಂದು ಪ್ರಾಬ್ಲಮ್ ಅರ್ಥ ಆಯ್ತು, ಪ್ರೊಸೀಜರ್ ಗೊತ್ತಾಯ್ತು ಅಂದ್ರೆ ದ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಡೆಡ್ ಈಸಿ. ನಾನೀಗ ಒನ್ ಮೋರ್ ಕ್ವಶನ್ ತಗೊಳ್ತೀನಿ ಫಾರ್ ಯು, ಬರ್ಕೊಳ್ತಾ ಬನ್ನಿ. ಸಪೋಸ್ ಆಲ್ರೆಡಿ ನೋಡಿದಿದ್ರೆ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಐ ವಿಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಎಕ್ಸಾಂಪಲ್. ಒನ್ ಮೋರ್ ಎಕ್ಸಾಂಪಲ್ ತಗೋಣ ಫಾರ್ ಮಲ್ಟಿಪ್ಲಿಕೇಶನ್. So let me explain the example questions. Okay, if a equal to 3, 2, 1, 4 and b equal to 2, 3, 4, 1, then find AB. So what do you mean by AB? AB means multiplication of matrices, alva? Suppose if you are going to consider A into B is equal to 2, 3, 2, 1, 4. A into B. What is B? 2, 3, 4, 1. Now Raja, careful observe mado. What is the size of A matrix? 2 cross 2. What is the size of B matrix? Even that also 2 cross 2. I said no, the first matrix in a number of column, second matrix number of rows should be same. Same idava illi? Yes sir, I can multiply. ಸೊ ಅಂದ್ರೆ ಇಲ್ಲಿರೋದು ಸೇಮ್ ಇರಬೇಕು, ಹೊಡೆದಾಕ್ಬಿಡ್ರಿ. ಸೇಮ್ ಇದ್ದಾಗ ಮಾತ್ರ ಐ ಮೀನ್ ಮೈಂಡ್ ಅಲ್ಲಿ ಅನ್ಕೊಳ್ಳಿ, ಎರಡು ಈಕ್ವಲ್ ಇದೆ, ಸೊ ಐ ಕ್ಯಾನ್ ಮಲ್ಟಿಪ್ಲೈ. ಒನ್ಸ್ ಇಟ್ ಇಸ್ ಪಾಸಿಬಲ್ ಟು ಮಲ್ಟಿಪ್ಲೈ, ದೆನ್ ವಾಟ್ ಇಸ್ ದ ಸೈಜ್ ಆಫ್ ಆನ್ಸರ್ ಮ್ಯಾಟ್ರಿಕ್ಸ್? ಇಲ್ಲಿರುವಂತದ್ದು ಬರುತ್ತೆ, ಎ ಬಿ ಬರುತ್ತಲ್ಲ ಫೈನಲ್ ಆನ್ಸರ್ ರಿಸಲ್ಟ್, ಇದು ಬಂದ್ಬಿಟ್ಟು ಇಲ್ಲಿರುವ 2 cross 2 ಇದಾಗಿರುತ್ತೆ. ಓಕೆ, ಹೀಗೆ ಬರಬೇಕು ಅದು ಸ್ಟ್ರಕ್ಚರ್ಡ್. ನೆಕ್ಸ್ಟ್, ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ. ಫಸ್ಟ್ ಆಫ್ ಆಲ್ ಲೆಟ್ಸ್ ಮಲ್ಟಿಪ್ಲೈ ದಟ್. ಸಪೋಸ್ ಡಿಯರ್ ಫ್ರೆಂಡ್ಸ್, ಮಲ್ಟಿಪ್ಲೈ ಮಾಡಿದ್ರೆ first row into first column, next first row into second column, second row into first column, second row into second column. So in this regard, first row into first column, 3 2s are, what is 3 into 2? ಬರೆಯೋಣ ಸ್ಟೆಪ್, ಇದೊಂದು ಪ್ರಾಬ್ಲಮ್ ಇಗೂ ಕೂಡ 3 into 2 ಪ್ಲಸ್ ಈಗ 2 into 4, 2 into 4, that's it. So first row into first column completed. Next, first row into second column, that is 3 into 3, correct? 3 into 3 plus 2 into this one, 2 into 1. Next, second row into first column, 1 into 2, 1 into 2 plus 4 into 4. Next, this one into this one, ಏನಾಯ್ತು? 1 into 3 plus 4 into 1. So that's it, Raja. So this is, sir, these steps beka is not required. If you are really brilliant, you can directly write. Okay? ಹೇಗೆ ಸರ್, ಹೀಗೆ ಬರ್ಬೇಕಂತ ಹೇಳಿದ್ದೀನಲ್ಲ, ಹಾಗಾದ್ರೆ 3 2s ಎಷ್ಟು ಬರುತ್ತಪ್ಪ? 3 into 2 6 plus 2 into 4, 2 4s 8. That's completed. Next, first row into second column, 3 3s ಆಗುತ್ತೆ, 3 into 3 9 plus 2 into 1, 2 1s 2. Next, second row into first column, 1 into 2, 1 2s 2 plus 4 into 4, 4 4s 16. Next, second row into second column, so that is 1 into 3, 3 plus 4 1s 4.
then your final answer is therefore AB, where AB after the multiplication we are getting AB. So AB equal to 6 plus 8 14, 9 plus 2 11, 2 plus 16 18, 3 plus 4 7. So this is AB. Hope you can do now. So what is the size of AB? What is the size of AB? 2 rows into 2 columns. ನೋಡಿ ಇಲ್ಲಿದೆ 2 ನೋಡ್ರ ಸರ್, ಈ ಒಂದು 2 ಇಲ್ಲಿದೆ ಅಂತ ಅರ್ಥ, ದಿಸ್ 2 ಇಲ್ಲಿದೆ ಅಂತ ಅರ್ಥ. ಹಾಗೆ ಬರಬೇಕು, ಅಲ್ಲೇ ನಿಂಗೆ ಅರ್ಥ ಆಗುತ್ತೆ. ಇಲ್ಲ ನಿಂಗೆ ಏನೋ ಡಿಫ್ರೆನ್ಸ್ ಬರ್ತಿದೆ ಅಂದ್ರೆ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನೀವು ಅಲ್ಲೇ ಅನಲೈಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಬಟ್ ಮಲ್ಟಿಪ್ಲಿಕೇಶನ್ ಆಸ್ ವೆಲ್ ಆಸ್ ಅಡಿಷನ್ ಮಾಡೋದನ್ನ ಡೋಂಟ್ ಡೂ ಮಿಸ್ಟೇಕ್. ಗೆಸ್ ಯು ಹ್ಯಾವ್ ಎ ಕ್ಯಾಲ್ಕುಲೇಟರ್, ವಿತ್ ದ ಹೆಲ್ಪ್ ಆಫ್ ಎ ಕ್ಯಾಲ್ಕುಲೇಟರ್, ವಿತೌಟ್ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಯು ಹ್ಯಾವ್ ಟು ಸಾಲ್ವ್. ಸೊ ಇಟ್ಸ್ ಅ ವೇ ಡಿಯರ್ ಫ್ರೆಂಡ್ಸ್. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಕ್ವಶನ್. ಬರ್ಕೊಂಡ್ರಲ್ಲ, ಸೊ ಲೆಟ್ ಟೇಕ್ ವರ್ಕೌಟ್ ಎಕ್ಸಾಂಪಲ್ಸ್ ಆರ್ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಅಂಡ್ ನೋಡಿ. ಇಲ್ಲೊಂದು ಕ್ವಶನ್ ಕೇಳಿದ್ದಾನೆ ಫಾರ್ 5 ಮಾರ್ಕ್ಸಿಗೆ. 5 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳಿದ್ದಾನೆ ಇನ್ ಮಾಡಲ್ ಕ್ವಶನ್ ಪೇಪರ್. ಓಕೆ, ಇನ್ ಮಾಡಲ್ ಕ್ವಶನ್ ಪೇಪರ್ 1 ನಲ್ಲಿ ಕೇಳಿರುವಂತಹ ಕ್ವಶನ್. ಸೊ ಇಲ್ಲಿ ವೆರಿಫೈ ಮಾಡು ಅಂತ ಹೇಳಿದ್ದಾನೆ. ಇಲ್ಲಿ ಏನಾಗುತ್ತೆ ನೋಡಿ, ಈಗ ಇಲ್ಲಿ ಎ ಬಿ ಫೈಂಡ್ ಮಾಡೋದಲ್ವಾ, ಇದು ಎ ಇಂಟು ಬಿ ಫೈಂಡ್ ಮಾಡಿದೆ, ಇನ್ನೊಂದು ಬಿ ಇಂಟು ಎ. ಫಸ್ಟ್ ಎ ಬಿ, ಎ ಫಸ್ಟ್, ಬಿ ಸೆಕೆಂಡ್, ಇಲ್ಲಿ ಬಿ ಇಂಟು ಎ. ಹೀಗೂ ಮಾಡಿದ್ರೆ ಬರುತ್ತಾ ಆನ್ಸರ್ ಚೆಕ್ ಮಾಡು ಅಂತ ಹೇಳಿದ. ವೆರಿಫೈ ಮಾಡು, ಇಟ್ ಶೋಸ್ ದಟ್ ಎ ಬಿ ಈಕ್ವಲ್ ಟು ಬಿ ಎ ಅಂತ. ನೋಡೋಣ, 5 ಮಾರ್ಕ್ಸ್ ಕೇಳಿರೋ ಕ್ವಶನ್. ಓಕೆ, 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಯೂಶಲಿ ಮಲ್ಟಿಪ್ಲಿಕೇಶನ್ ಮೇಲೆ ಬಂದ್ರೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ, ಡೌಟೇ ಇಲ್ಲ. ಒಂದು ಮಲ್ಟಿಪ್ಲಿಕೇಶನ್ ಕ್ವಶನ್ ಬರುತ್ತೆ ಫಾರ್ 5 ಮಾರ್ಕ್ಸ್. ಇನ್ನು ಮಾಡಲ್ ಪೇಪರ್ 1 ನಲ್ಲಿ 5 ಮಾರ್ಕ್ಸ್ ಇದೆ ಕ್ವಶನ್. ಸರ್ ಏನು ಸರ್ ಕ್ವಶನ್? ಲೆಟ್ಸ್ ಟೇಕ್ ಎ ಕ್ವಶನ್. ವೆರಿಫೈ ವೆದರ್ ಕ್ವಶನ್ ಈಸ್, ಓಕೆ, verify whether AB is equal to BA, AB is equal to BA for the matrices, A equal to 3 7 4 0 and B equal to 1 2 7 3. ಓಕೆ, ಸೊ ನಾನೀಗ ವೆರಿಫೈ ಮಾಡಬೇಕು ಫಾರ್ 5 ಮಾರ್ಕ್ಸ್ ಕ್ವಶನ್ ಆಗಿದೆ ಇದು. ವೆರಿಫೈ ಮಾಡ್ಬೇಕಂದ್ರೆ ಏನು? ಫಸ್ಟ್ ವಿ ನೀಡ್ ಟು ಫೈಂಡ್ ಎ ಬಿ ರಜಾ. ಇನ್ನೊಂದ್ಸತಿ ಏನ್ ಫೈಂಡ್ ಮಾಡಬೇಕು? ಬಿ ಎ ಫೈಂಡ್ ಮಾಡಬೇಕು. ಇಲ್ಲಿ ಬಂದಿರುವಂತಹ ಆನ್ಸರ್ ಅಂಡ್ ಇಲ್ಲಿ ಬರುವಂತಹ ಆನ್ಸರ್ ಎರಡು ಕೂಡ ಈಕ್ವಲ್ ಆಗಿದ್ರೆ ಎಸ್ ಹೆನ್ಸ್ ಪ್ರೂವ್ಡ್ ಅಂತ, ವೆರಿಫೈಡ್ ಅಂತ ಬರೀಬೇಕು. ಲಾಸ್ಟಿಗೆ ಏನ್ ಬರೀತೀಯಾ? ವೆರಿಫೈಡ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಐ ಹೋಪ್ ಯು ಗಾಟ್ ಇಟ್. ಏನ್ ಮಾಡ್ಬೇಕು ಅಂತ, ಒಂದ್ಸತಿ ಎ ಬಿ ಫೈಂಡ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ ಸೈಡ್, ಇನ್ನೊಂದ್ಸತಿ ಬಿ ಎ ಫೈಂಡ್ ಮಾಡಬೇಕು. ಹೇ ಸರ್ ಬಿ ಎ ಅಂದ್ರೆ ಬಿ ಫಸ್ಟ್ ಬರ್ಕೊಳ್ಳೋದು, ಎ ನೆಕ್ಸ್ಟ್ ಬರ್ಕೊಳ್ಳೋದು, ಮಲ್ಟಿಪ್ಲೈ ಮಾಡೋದು. ದಟ್ಸ್ ಇಟ್. ಓಕೆ, ಸೊ ದಿಸ್ ರಿಗಾರ್ಡ್ ಅಲ್ಲಿ ಫಸ್ಟ್ ಲೆಟ್ಸ್ ಫೈಂಡ್ ಎ ಬಿ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಫೈಂಡ್ ಎ ಬಿ, ಸರ್ ವಾಟ್ ಈಸ್ ಎ ಬಿ? ಎ ಬಿ ನಲ್ಲಿ ವಾಟ್ ಈಸ್ ಎ? ಎ ಅಂದ್ರೇನು? ಎ ಎಷ್ಟಿದೆ? 3 7 4 0. ಓಕೆನಾ? 3 7 4 0 ಇಂಟು ಬಿ ಎಷ್ಟಿದೆ? 1 2 7 3. ದಟ್ ಈಸ್ ಬಿ. ಮಲ್ಟಿಪ್ಲೈ ಮಾಡೋದು ಹೇಗೆ ಸರ್? ರೋಸ್ ಇಂಟು ಕಾಲಮ್ ಅಲ್ವಾ? ಪ್ರೊಸೀಡ್ ಮಾಡೋಣ. ನೆಕ್ಸ್ಟ್ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಏನಾಗುತ್ತೆ? 3 ಇಂಟು 1. ವಾಟ್ ಇಸ್ 3 1s? ಡೈರೆಕ್ಟ್ ಬರೀ ನೋಡಲ್ಲ, 3 1s 3 ಪ್ಲಸ್ 7 ಇಂಟು 7, 7 7s 49, 7 7s 49. ನೆಕ್ಸ್ಟ್ ಸೆಕೆಂಡ್ ರೋ, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. ನಾವು ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ದಟ್ ಈಸ್ 3 2s 6 plus 7 3s 21. Next second row into first column, therefore 4 into 1 is 4 plus 0 into 7 is 0, 0 into 7 0. Next second row into second column, ಎಷ್ಟು ಬರುತ್ತೆ ಸರ್? 4 into 2, 4 2s 8 plus 0 into 3, 0 into anything is 0. ನೆಕ್ಸ್ಟ್ ಅಡಿಷನ್ ಮಾಡಿದ್ರೆ ಎ ಬಿ ಬರುತ್ತೆ ನನಗೆ. ದೇರ್ ಫೋರ್ ಎ ಬಿ ಈಕ್ವಲ್, ನೋಡಿ ಇಲ್ಲಿ ಈಕ್ವಲ್ ಸಿಂಬಲ್ ಕ್ಯಾರಿ ಮಾಡ್ತಾ ಇದ್ದೀನಿ ಎವ್ರಿ ಸ್ಟೆಪ್ ಅಲ್ಲಿ. ಎ ಬಿ ಈಕ್ವಲ್ ಟು 3 ಪ್ಲಸ್ 49, 49 ಪ್ಲಸ್ 3 ಅಂದ್ರೆ 51, 6 ಪ್ಲಸ್ 21, 6 ಪ್ಲಸ್ 21, 21 ಪ್ಲಸ್ 6 is 27, 4 ಪ್ಲಸ್ 0 4, 8 ಪ್ಲಸ್ 0 8. ದಟ್ಸ್ ಇಟ್. ದಿಸ್ ಈಸ್ ಎ ಬಿ. ದಿಸ್ ಈಸ್ ಎ ಬಿ. ಓಕೆ, ಬಟ್ ಸರ್ ಏನ್ ಬೇಕು ನನಗೆ? ನಾಟ್ ಓನ್ಲಿ ಎ ಬಿ, ಏನ್ ಬೇಕು ನಮಗೆ? ವಿ ನೀಡ್ ಟು ವೆರಿಫೈ ವಿತ್ ಬಿ ಎ. ಎರಡು ಸೇಮ್ ಬರುತ್ತಾ ಚೆಕ್ ಮಾಡ್ಬೇಕೀಗ. ಲೆಟ್ಸ್ ಟೇಕ್ ಎ ಬಿ ಎ. ಬಿ ಎ, ವಾಟ್ ಈಸ್ ಬಿ? ಫಸ್ಟ್ ಬಿ ಬರಿಬೇಕು ರಜಾ. ಇಲ್ಲಿ ಬಿ ಅಂದ್ರೆ ಇಲ್ಲಿದೆ,
This is first. This is what very important. 1, 2, 7, 3. B, A into A. What is A? A is here. 3, 7, 4, 0. Just you multiply it. Multiply it. So ಏನಾಗುತ್ತೆ sir? Rows into column, same procedure. First row into first column. 1 into 3. 1 into 3. 1 into 3. ಎಷ್ಟಾಯ್ತಪ್ಪ? 1 3 is a 3. Plus sir. In between plus ಬರುತ್ತೆ. Plus 2 into 4. 2 4s are 8. Next first row into second column ಆಗುತ್ತೆ. 1 into 7 is 7 plus 2 into 0. 2 into 0 or 0 into anything is 0. Next second row into first column. 7 3s are 21 plus 3 4s are 3 4s are 12. Next second row into second column. 7 into 7 49 plus 3 into 0 0. Then ಎಷ್ಟು ಬರುತ್ತೆ ಸರ್ ಆನ್ಸರು? ಬಿ ಎ. ಫಸ್ಟ್ ಬಿ ಬರ್ಕೊಂಡಿದ್ವಿ, ನೆಕ್ಸ್ಟ್ ಎ ಬರ್ಕೊಂಡಿದ್ವಿ. ಬರುತ್ತಾ ಆನ್ಸರು? ಬರುತ್ತಾ? ಗಾಟ್ ಇಟ್ ಸೇಮ್. 3 plus 8 11. 7 plus 0 7. 21 plus 12. 21 plus 12 ಎಷ್ಟಾಯ್ತು? 33. 49 plus 0 is 49. Do you think, is it agree? Verified? Verify whether ಬಿ ಎ ಆ್ಯಂಡ್ ಎ ಬಿ ಆರ್ ಸೇಮ್ ಅಂತ ಕೇಳಿದಾನೆ. ಸೇಮ್ ಬರ್ತಿದ್ಯಾ ಇಲ್ಲಿ? ಸೇಮ್ ಬರಲ್ಲವಲ್ಲ. 1 2 7 3 3 7 4 0. ಎಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಎ ಬಿ ಆಲ್ವೇಸ್ ಇಲ್ಲಿ ನಿಮಗೆ ಏನೇ ತಗೊಂಡ್ರು ಕೂಡ ಇದು ಮಲ್ಟಿಪ್ಲಿಕೇಶನ್. ಎ ಬಿ ಬಂದಿರೋದಕ್ಕೆ ಬಿ ಎ ಮಲ್ಟಿಪ್ಲೈ ಮಾಡೋದು ಸೇಮ್ ಬರಲ್ಲ ಸರ್ ಇನ್ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ದ ರೀಸನ್ ಎಂತ ಬರೀತೀಯಾ? ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ ಅಷ್ಟೇ. ದಟ್ಸ್ ಇಟ್. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರೈಟ್. ಓಕೆ. ಸೊ ದಿಸ್ ಇಸ್ ಫಾರ್ 5 marks ಕ್ವಶನ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ನೀವು ಯಾವ ತರ ಮೈಂಡ್ ಅಲ್ಲಿ ತಗೊಳ್ತೀರ ಅದ್ರ ಮೇಲೆ ಇಂಪಾರ್ಟೆಂಟ್. ಸೊ ನೋಡಿ ಈಗ ಈ ತರ ಇನ್ನ ಲೆಟ್ಸ್ ಮೀ ಚೆಕ್ ವಿತ್ ಅನದರ್ ಕ್ವಶನ್ ಪೇಪರ್ ಕ್ವಶನ್ ಬರ್ಕೊಳ್ಬೇಕಾಗತ್ತೆ. ಪ್ಲೀಸ್ ನೋಟ್ ಆನ್ ಫ್ರಮ್ ಒನ್ ಸೈಡ್. ಓಕೆನಾ? ಬರ್ಕೊಳ್ಳೋದ್ರಿಂದ ದೆನ್ ನಿಮಗೆ ನೋಡಿ ಇಲ್ಲಿ ಅನದರ್ ಈ ಸಿಂಪಲ್ ಕ್ವಶನ್ ಇದೆ ಇನ್ ಮಾಡಲ್ ಕ್ವಶನ್ ಪೇಪರ್ 2. ಹೋಪ್ ಯು ಗಾಟ್ ಇಟ್. ಎನಿ ಡೌಟ್ ಇನ್ ದಿಸ್? ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, in model paper 2 again for 5 marks. Okay, 5 marks. So in this regard dear students in helidane, okay, the question is if a equal to 1 2 3 4 and b equal to 3 2 1 4. 3 2 1 4. Find AB matrix. Find AB matrix. What do you mean by AB matrix? A into B multiplication ಮಾಡಬೇಕು ನೀವೀಗ. And also find AB whole transpose. AB whole transpose to the power of T matrix. ಅಷ್ಟೇ. ಸೊ ಇದಿಷ್ಟನ್ನ ಈಗ ಫೈಂಡ್ ಮಾಡಬೇಕು. ಫಸ್ಟ್ ಎ ಬಿ ಫೈಂಡ್ ಮಾಡಬೇಕು ರಜಾ. ಬಂದಿರೋಂಥ ಆನ್ಸರ್ನ ಟ್ರಾನ್ಸ್ಪೋಸ್ ಮಾಡಬೇಕು. ದಟ್ ಈಸ್ ವಾಟ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್. ದೆನ್ ಹೌ ಟು ಫೈಂಡ್ ದಿಸ್ ಸರ್? ಸೊ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಅಕಾರ್ಡಿಂಗ್ ಟು ದಿಸ್ ಐ ವಾಂಟ್ ಟು ಫೈಂಡ್ ಎ ಬಿ. ಸೊ ಎ ಬಿ ಈಕ್ವಲ್ ಟು ವಾಟ್ ಈಸ್ ಎ? 1 2 3 4 ಇಂಟು ಬಿ ಕೊಟ್ಟಿದ್ದಾನೆ 3 2 1 4. ಓಕೆನಾ? ನಾವು ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಹೋದ್ರೆ ದಟ್ ರೋಸ್ ಇಂಟು ಕಾಲಮ್. ಓಕೆ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. ಲೆಟ್ಸ್ ಟೇಕ್ ಹೀಗೆ ಹೋಗಿ ಹೀಗೆ ಬರೋಣ. 1 into 3, that is that 1 into 3 ಹೀಗೆ ಹೋಗಿ ಹೀಗೆ ಬಂದ್ರೆ 1 3 is 3 ಪ್ಲಸ್ 2 into 1 2 1s 2. ನೆಕ್ಸ್ಟ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಏನಾಗುತ್ತೆ ಸರ್? 1 into 2 1 2s 2 ಪ್ಲಸ್ 2 into 4 what is 2 4s 8. ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ 3 into 3 9 ಪ್ಲಸ್ 4 into 1 4 1s 4. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಏನಾಗುತ್ತೆ ಸರ್? 3 2s 6 plus 4 4s 16. So therefore the next step alle I can say the answer AB. ಎಷ್ಟು ಬರುತ್ತೆ AB? 3 plus 2 ಅಂದ್ರೆ 5, 2 plus 8 ಅಂದ್ರೆ 10, 9 plus 4 13, 6 plus 16 22. This is AB. First question answer ಆಯ್ತಾ? Find AB matrix. Yes, I have AB here. So this is
ಎ ಬಿ ಬಂತು ನಿಮಗೆ, ದಿಸ್ ಇಸ್ 2 ಕ್ರಾಸ್ 2 ಎ ಬಿ ಕ್ಲಿಯರ್ ಆಯ್ತು. ಬಟ್ ಆಲ್ಸೋ ಅವನು ಏನಂತ ಹೇಳಿದಾನೆ, ಆಲ್ಸೋ ಫೈಂಡ್ ಎ ಬಿ ಟು ದಿ ಪವರ್ ಆಫ್ ಟಿ ಅಂತಿದೆ. ವಾಟ್ ಯು ಮೀನ್ ಬೈ ಟಿ? ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಮೆನಿ ಕ್ವಶನ್ ಕೂಡ ಸಾಲ್ವ್ ಮಾಡಿದ್ವಿ. ದೋಸ್ ಆರ್ ಮಿಸ್ಡ್ ಪ್ರೀವಿಯಸ್ ಕ್ಲಾಸ್, ಕೈಂಡ್ಲಿ ವಾಚ್ ದಟ್. ಆಟ್ ದ ಸೇಮ್ ಟೈಮ್ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೈಂಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಕ್ಲಾಸ್ ಕೂಡ ಅವೈಲಬಲ್ ಇದೆ. ಇವನ್ ಸೆಕೆಂಡ್ ಚಾಪ್ಟರ್ ಸ್ಟ್ರೈಟ್ ಲೈನ್ ಚಾಪ್ಟರ್ ಎಲ್ಲ ವಿಡಿಯೋಗಳು ಅಕಾರ್ಡಿಂಗ್ ಟು ಸಿಲೆಬಸ್ ಐ ಗಿವನ್. ಸೊ ಇನ್ ಅವರ್ ಯೂಟ್ಯೂಬ್ ಚಾನಲಲ್ಲಿ TTT ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲ ಕ್ಲಾಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಅಡಿಷನ್ ಟು ದಟ್, even though we have our WhatsApp channel, at the same time Telegram group and TTT Live Learn app. ಸೊ ಇದಕ್ಕೆ ಜಾಯ್ನ್ ಆಗೋದ್ರಿಂದ ವಿಲ್ ಗೆಟ್ ಮೆನಿ ಇನ್ಫಾರ್ಮೇಶನ್ ಆ್ಯಂಡ್ ಎಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಆ್ಯಂಡ್ ಫಾರ್ ಡಿಪ್ಲೊಮಾ CET, ಯೂಸಲಿ ಎವ್ರಿ ಇಯರ್ ಯೂಸ್ ಟು ಕಂಡಕ್ಟ್ ದ DCET ಆ್ಯಂಡ್ ಇವನ್ ವಿ ಗಿವನ್ ಟಾಪ್ ರ್ಯಾಂಕ್ಸ್ ಆಲ್ಸೋ. ಸೊ ಯು ಕ್ಯಾನ್ ಅಬ್ಸರ್ವ್ ಯಾ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಆಫ್ಲೈನ್ ಆ್ಯಂಡ್ ಆನ್ಲೈನಲ್ಲಿ ಇವನ್ ಕಂಫರ್ಟಬಲಿ AC ಯೂಸ್ ಅಲ್ಲಿ ಕ್ಲಾಸ್ ರೂಮ್ಸಲ್ಲಿ ಕ್ಲಾಸ್ ಕೇಳ್ಬೋದು. ಆ್ಯಂಡ್ ಇವನ್ ವಿ ಗಿವನ್ ಸ್ಟೇಟ್ ಫಸ್ಟ್ ರ್ಯಾಂಕ್, ನಾಟ್ ಓನ್ಲಿ ಫಸ್ಟ್ ರ್ಯಾಂಕ್, ಮೆನಿ ಸ್ಟೂಡೆಂಟ್ಸ್ ಟುಕ್ ಬಿಲೋ 100 and 500 ರ್ಯಾಂಕ್ಸ್. ಆ್ಯಂಡ್ ಇವನ್ ದೋ ವಿ ಹ್ಯಾವ್ ಅವರ್ ಓನ್ ಟೆಕ್ಸ್ಟ್ ಬುಕ್, ಟೆಕ್ಸ್ಟ್ ಬುಕ್ ಬರೆದಿರುವಂತಹ ಟೀಚರ್ಸ್ನೇ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಟ್ ದ ಸೇಮ್ ಟೈಮ್ ಯು ಕ್ಯಾನ್ ಅಬ್ಸರ್ವ್ ಅವರ್ ರಿಮಾರ್ಕಬಲ್ ರಿಸಲ್ಟ್ಸ್. ಸೊ ಎವ್ರಿ ಇಯರ್ ಟಾಪ್ ರ್ಯಾಂಕ್ಸ್ನ ಕೊಡ್ಕೊಂಡು ಬರ್ತಾ ಇದ್ದೀವಿ. ಇವನ್ ದಿಸ್ ಇಯರ್ ಆಲ್ಸೋ ಸೊ ಅದೇ ಡೈರೆಕ್ಷನ್ಸ್ ಅಲ್ಲಿ ಕ್ಲಾಸಸ್ ನಡೀತಿದೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಆ್ಯಂಡ್ ಕ್ರಾಶ್ ಕೋರ್ಸ್ಗಳಲ್ಲಿ ಬೇರೆ ಬೇರೆ ಡಿವಿಷನ್ಸ್ ಅಲ್ಲಿ ಕ್ಲಾಸಸ್ ಇದೆ. ಫಾರ್ ಆಲ್ ದ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಬಟ್ ಈ ಕ್ವಶನ್ ಏನಾಗಿದೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಲೆಟ್ಸ್ ಕಂಟಿನ್ಯೂ. ಎ ಬಿ ಗೊತ್ತಾಯ್ತು, ಹಾಗಾದ್ರೆ ಫೈಂಡ್ ಎ ಬಿ ಟ್ರಾನ್ಸ್ಪೋಸ್. ಎ ಬಿ ಟ್ರಾನ್ಸ್ಪೋಸ್ ನ ಫೈಂಡ್ ಮಾಡ್ಬೇಕಪ್ಪ. ಹೌ ಟು ಫೈಂಡ್ ಎ ಬಿ ಟ್ರಾನ್ಸ್ಪೋಸ್? ವಾಟ್ ಯು ಮೀನ್ ಬೈ ಟ್ರಾನ್ಸ್ಪೋಸ್? ಟ್ರಾನ್ಸ್ಪೋಸ್ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ರಜಾ. ಸೊ ದ ಟ್ರಾನ್ಸ್ಪೋಸ್ ನಥಿಂಗ್ ಬಟ್ ಇಂಟರ್ಚೇಂಜಿಂಗ್ ಆಫ್ ರೋಸ್ ಇಂಟು ಕಾಲಮ್ ಅಂತ. ಕರೆಕ್ಟಾ? ರೋಸ್ ಇದ್ರೆ ಕಾಲಮ್ ಮಾಡಿ ಬರೆಯೋದು, ದಟ್ ಈಸ್ ಟ್ರಾನ್ಸ್ಪೋಸ್ ಅಂತ. ಹಾಗಾದ್ರೆ ಅದನ್ನ ಇಲ್ಲಿ ಎ ಬಿ ಇದೆ, ಎ ಮತ್ತೆ ಬಿಗೆ ಎ ಇಂಟು ಬಿ, ದಟ್ ಈಸ್ ಎ ಬಿ. ಅದ್ರ ಪವರ್ನ ಟಿ ಅಂತ ಬರೆದ್ರೆ ಟ್ರಾನ್ಸ್ಪೋಸ್ ಅಂತ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಏನಿದೆಯೋ ಅದನ್ನ ಇಂಟರ್ಚೇಂಜ್ ಮಾಡಿ. ಫಸ್ಟ್ ರೋನಲ್ಲಿ ಇರೋದನ್ನ ಫಸ್ಟ್ ಕಾಲಮ್ ಮಾಡಿ ಬರೀರಿ, 5, 10 ಬರುತ್ತೆ. ಸೆಕೆಂಡ್ ರೋನ ಸೆಕೆಂಡ್ ಕಾಲಮಿಗೆ ಬರೆಯೋಣ, 13, 22. ಸೊ ದಟ್ಸ್ ಇಟ್. ಸೊ ದಿಸ್ ಈಸ್ ಎ ಬಿ ಟ್ರಾನ್ಸ್ಪೋಸ್. ಇಷ್ಟು ಬರೆದಿಟ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ ರಜಾ. ಇಟ್ಸ್ ಅ ಸಿಂಪಲ್ ಪ್ರೋಸೆಸ್. ಸೊ ವಿತ್ ದಿ ಹೆಲ್ಪ್ ಆಫ್ ದಿಸ್ ಒನ್ ಐ ಆಮ್ ಶೂರ್ ಯು ಕ್ಯಾನ್ ಆನ್ಸರ್. ಯಾವುದೇ ತರಹ ಕ್ವಶನ್ಸ್ ಕೇಳಿದ್ರು ಕೂಡ ಐ ಹೋಪ್ ದಟ್ ಯು ಕ್ಯಾನ್ ಆನ್ಸರ್ ಇಟ್ ಅಲ್ವಾ. ಸೊ ಸಿಮಿಲರ್ ಕೈಂಡಲ್ಲಿ ನೀವು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರಾಪರ್ ಆಗಿ ನೀವು ಅನಲೈಸ್ ಮಾಡ್ತಾ ಕ್ವಶನ್ನ ಕ್ಯಾರಿ ಮಾಡ್ತಾ ತಗೊಳ್ತಾ ಹೋಗೋದ್ರಿಂದ ಐ ಆಮ್ ಶೂರ್ ಡಿಯರ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಈಸಿಲಿ ಫೈಂಡ್ ಎ ಬಿ ಅಥವಾ ಮಲ್ಟಿಪ್ಲಿಕೇಶನ್ ಫೈಂಡ್ ಮಾಡ್ಬೋದು. ಸೊ ಇದೇ ತರಹ ನಿಮ್ಗೆ ಅವನು ಕ್ವಶನ್ ಕೇಳ್ತಾನೆ, ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಸಾಲ್ವ್ ಮಾಡ್ತಾ ಬರ್ರಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಒಂದು ನಿಮಗೆ ನೀವೇ ಟ್ರೈ ಮಾಡ್ರಿ. ಒನ್ ಮೋರ್ ಕ್ವಶನ್ ತಗೊಳ್ತಾ ಇದ್ದೀನಿ. ಓಕೆ, ಇಫ್ ಎ ಈಕ್ವಲ್ ಟು 3, 2, 4, 1, ಓಕೆ, ದೆನ್ ಫೈಂಡ್ ಎ ಸ್ಕ್ವಯರ್ ಅಂತ ಕರಿತೀನಿ. ವಾಟ್ ಯು ಮೀನ್ ಬೈ ಎ ಸ್ಕ್ವಯರ್ ಸರ್? ದೆನ್ ಫೈಂಡ್ ಎ ಸ್ಕ್ವಯರ್. ಸಿ ಅಬ್ಸರ್ವ್ ಹಿಯರ್, ಐ ವಾಂಟ್ ಟು ಫೈಂಡ್ ಎ ಸ್ಕ್ವಯರ್. ಎ ಸ್ಕ್ವಯರ್ ಮೀನ್ಸ್ ಎ ಇಂಟು ಎ ಅಂತ. 2 ಸತಿ ಅದನ್ನೇ ಬರ್ಕೊಬಿಟ್ಟು ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ ಸರ್? 3, 2, 4, 1 ಮತ್ತೆ 3, 2, 4, 1. ಕರೆಕ್ಟಾ? ಸಪೋಸ್ ಇಫ್ ಯು ಆರ್ ಪ್ರೊಸೀಡಿಂಗ್ ಲೈಕ್ ದಟ್, ಏನಾಯ್ತು ಸರ್ ಆನ್ಸರ್? ದಟ್ ವಿಲ್ ಬಿ rows into column. If you proceed like first row into first column, 3 into 3. What is 3 3s are? 9 plus 2 into 4. 2 4s are 8. Next, first row into second column. 3 2s are 6 plus 2 1s are 2. Next, second row into first column. 4 3s are 12 plus 1 4s are 4. Second row into second column. 4 into 2 8 plus ಹೀಗೆ ಬಂದ್ರೆ 1 into 1. 1 1s are 1. Next, 8 plus 9 17, 6 plus 2 8, 12 plus 4 16, 8 plus 1 9. So this is a square. ಸೊ ಈ ಥರ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ರೆಸ್ಪೆಕ್ಟಿವ್ಲಿ ಕನ್ಸಿಡರ್ ದಟ್ ಮಲ್ಟಿಪ್ಲಿಕೇಶನ್ ತಗೊಂಡು ಹೋಗ್ಬೋದು. ಓಕೆ, ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ಈ ಸೆಷನಲ್ಲಿ ನಾನು ನಿಮ್ಗೆ ಹೇಳಿರೋದೇನು, ದಟ್ ಈಸ್ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಮಾಡ್ಬೇಕಂತ ಹೇಳಿದ್ರೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ಅದರಲ್ಲಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಅಂತ ತಿಳ್ಕೊಂಡ್ವಿ, ಆ್ಯಂಡ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಈ ಒಂದು ಎಕ್ಸಸೈಸಲ್ಲಿ ಏನು ಹೇಳಿದೆ ಈ ಸ್ಲೈಡಲ್ಲಿ, ಇದರ ವೆರಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡ್ರಿ. ದೇರ್ ಫೋರ್ ಬೈ ಸಾಲ್ವಿಂಗ್ ದೀಸ್ ಕ್ವಶನ್ಸ್
ಐ ಆಮ್ ಶೂರ್ ಡಿಯರ್ ಫ್ರೆಂಡ್ಸ್ ದೇ ಕ್ಯಾನ್ ಚೇಂಜ್ ದ ವ್ಯಾಲ್ಯೂಸ್, ನಥಿಂಗ್ ಎಲ್ಸ್. ಬೇರೆ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಪ್ರೊಸೀಜರ್ ವಿಲ್ ಬಿ ರಿಮೇನ್ ಸೇಮ್. ಐ ಹೋಪ್ ಯು ಕ್ಯಾನ್ ಆನ್ಸರ್ ಎನಿ ಟೈಪ್ ಆಫ್ ಕ್ವಶನ್ಸ್ ಇಫ್ ಕಮ್ಸ್ ಅಂಡರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಈ ಒಂದು ವೇನಲ್ಲಿ ಏನೇ ಕ್ವಶನ್ ಬಂದರೂ ಕೂಡ ಸಾಲ್ವ್ ಮಾಡ್ಬೋದು. ದಿಸ್ ಇಸ್ ವಾಟ್ ಅವರ್ ಕ್ಲಾಸ್ ನಂಬರ್ 3 ಆಗಿತ್ತು. ನೆಕ್ಸ್ಟ್ ಕ್ಲಾಸ್ ನಂಬರ್ 4 ಕಂಟಿನ್ಯೂಸ್ ಆಗುತ್ತೆ. ಆ ಒಂದು ಕ್ಲಾಸಿಗೋಸ್ಕರ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.